2016-17ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟಗೊಂಡಿದೆ. ಈ ಬಾರಿ 67.87% ಫಲಿತಾಂಶ ಬಂದಿದ್ದು, ಪಿಯುಸಿಯಂತೆ ಎಸ್ಎಲ್ಸಿಯಲ್ಲೂ ಕೂಡ ಉಡುಪಿ ಜಿಲ್ಲೆಯೇ ಮೊದಲ ಸ್ಥಾನದಲ್ಲಿದೆ. ಇನ್ನು ಎರಡನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇದೆ. ಬೀದರ್ ಜಿಲ್ಲೆ ಕೊನೆಯ ಸ್ಥಾನದಲ್ಲಿದೆ. ಇನ್ನು ಈ ಬಾರಿ ಕಳೆದ ಬಾರಿಗಿಂತ 8% ಫಲಿತಾಂಶ ಕುಸಿತಗೊಂಡಿದೆ ಅಂತ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ತನ್ವೀರ್ ಸೇಠ್ ಹೇಳಿದರು. ಜೂನ್ 1ನೇ ತಾರೀಕಿಂದನೇ ವಿದ್ಯಾರ್ಥಿಗಳಿಗೆ ಕೊಡುವಂಥದ್ದು. ನಮ್ಮಲ್ಲಿ ಒಟ್ಟು 8,56,286 ವಿದ್ಯಾರ್ಥಿಗಳು ಈ ವರ್ಷ ಪರೀಕ್ಷೆಯನ್ನು ಬರೆದಂಥದ್ದು. ಅದರಲ್ಲಿ ಫ್ರೆಷರ್ಸ್ 7,64,940 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಅವರ ಫಲಿತಾಂಶ 73.86%. ಕಳೆದ ವರ್ಷ ಪೂರ್ಣ ಪ್ರಮಾಣದಲ್ಲಿ ನಾವು ಏನು ಪರೀಕ್ಷೆಗಳನ್ನ ನಡೆಸಿದ್ವಿ ಅದರಂತೆ 2016-17ನೇ ಇಸ್ವಿಯ ಪರೀಕ್ಷೆಯಲ್ಲಿ ಓವರಾಲ್ 75.11 ಫಲಿತಾಂಶ ಇತ್ತು. ಅದಕ್ಕೆ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಈ ವರ್ಷದ ನೈಜ ಫಲಿತಾಂಶ ವಿದ್ಯಾರ್ಥಿಗಳ ಶ್ರಮ ಮತ್ತು ಶಿಕ್ಷಕರ ಶ್ರಮ ಏನಿದೆ ಅದಕ್ಕೆ ನೇರವಾಗಿ ಬಂದಂತಹ ಒಂದು ಫಲಿತಾಂಶ 67.87. 68.87 is this year's pass percentage. ನಮ್ಮಲ್ಲಿ ಒಟ್ಟು 8,56,286 ವಿದ್ಯಾರ್ಥಿಗಳು ಈ ವರ್ಷ ಪರೀಕ್ಷೆಯನ್ನು ಬರೆದಂಥದ್ದು. ಅದರಲ್ಲಿ ಫ್ರೆಷರ್ಸ್ 7,64,940 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಅವರ ಫಲಿತಾಂಶ 73.86%. ಕಳೆದ ವರ್ಷ ಪೂರ್ಣ ಪ್ರಮಾಣದಲ್ಲಿ ನಾವು ಏನು ಪರೀಕ್ಷೆಗಳನ್ನ ನಡೆಸಿದ್ವಿ ಅದರಂತೆ 2016-17ನೇ ಇಸ್ವಿಯ ಪರೀಕ್ಷೆಯಲ್ಲಿ ಓವರಾಲ್ 75.11 ಫಲಿತಾಂಶ ಇತ್ತು. ಅದಕ್ಕೆ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಈ ವರ್ಷದ ನೈಜ ಫಲಿತಾಂಶ ವಿದ್ಯಾರ್ಥಿಗಳ ಶ್ರಮ ಮತ್ತು ಶಿಕ್ಷಕರ ಶ್ರಮ ಏನಿದೆ ಅದಕ್ಕೆ ನೇರವಾಗಿ ಬಂದಂತಹ ಒಂದು ಫಲಿತಾಂಶ 67.87. 68.87 is this year's pass percentage. ನಮ್ಮಲ್ಲಿ ಒಟ್ಟು 8,56,286 ವಿದ್ಯಾರ್ಥಿಗಳು ಈ ವರ್ಷ ಪರೀಕ್ಷೆಯನ್ನು ಬರೆದಂಥದ್ದು. ಅದರಲ್ಲಿ ಫ್ರೆಷರ್ಸ್ 7,64,940 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಅವರ ಫಲಿತಾಂಶ 73.86%. ಕಳೆದ ವರ್ಷ ಪೂರ್ಣ ಪ್ರಮಾಣದಲ್ಲಿ ನಾವು ಏನು ಪರೀಕ್ಷೆಗಳನ್ನ ನಡೆಸಿದ್ವಿ ಅದರಂತೆ 2016-17ನೇ ಇಸ್ವಿಯ ಪರೀಕ್ಷೆಯಲ್ಲಿ ಓವರಾಲ್ 75.11 ಫಲಿತಾಂಶ ಇತ್ತು. ಅದಕ್ಕೆ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಈ ವರ್ಷದ ನೈಜ ಫಲಿತಾಂಶ ವಿದ್ಯಾರ್ಥಿಗಳ ಶ್ರಮ ಮತ್ತು ಶಿಕ್ಷಕರ ಶ್ರಮ ಏನಿದೆ ಅದಕ್ಕೆ ನೇರವಾಗಿ ಬಂದಂತಹ ಒಂದು ಫಲಿತಾಂಶ 67.87. 68.87 is ಬನ್ನಿ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ ನೇರ ಸಂಪರ್ಕದಲ್ಲಿ. ಸುಬ್ರಹ್ಮಣ್ಯ, ಈ ಬಾರಿ ಕೂಡ ಇದೇ ರೀತಿ ಅಂದ್ರೆ ಬಾಲಕಿಯರತೆ ಮೇಲುಗೈ ಸಾಧಿಸಿರುವಂತದ್ದು, ಅದರ ಜೊತೆಗೆ ಉಡುಪಿ ಫಸ್ಟ್, ಬೀದರ್ ಕೊನೆಯ ಸ್ಥಾನವನ್ನ ಗಳಿಸಿಕೊಂಡಿದೆ. ಒಟ್ಟಾರೆ ಈ ಬಾರಿಯ ಫಲಿತಾಂಶ ಎಸ್ಎಲ್ಸಿ ಫಲಿತಾಂಶದ ಅಪ್ಡೇಟ್ಸ್ ಏನಿದೆ, ಹಾಗೇನೆ ಯಾರಾದ್ರೂ ಔಟ್ ಆಫ್ 25ಗೆ 625ಕ್ಕೆ 625 ತೆಗೆದುಕೊಂಡಂತ ಸ್ಟೂಡೆಂಟ್ಸ್ ಕೂಡ ಇದ್ದಾರಾ ಹೇಗೆ ಅಂತ? ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಪ್ರಮುಖ ಘಟ್ಟವಾಗುವಂತಹ ಜೊತೆಗೆ ಸಾಕಷ್ಟು ದಿನಗಳಿಂದ ಭಾರಿ ಕುತೂಹಲವನ್ನ ಕೇಳಿಸಿದಂತಹ ಎಸ್ಎಸ್ಎಲ್ಸಿ ಫಲಿತಾಂಶ ಇವತ್ತು ಪ್ರಕಟವಾಗಿದೆ. ಮಲ್ಲೇಶ್ವರಂನಲ್ಲಿರುವಂತಹ ಎಸ್ಎಲ್ಸಿ ಬೋರ್ಡ್ನಲ್ಲಿ ಸಚಿವರಾಗಿರುವಂತಹ ತನ್ವೀರ್ ಸೇಠ್ ಮತ್ತೆ ಎಸ್ಎಲ್ಸಿ ಬೋರ್ಡ್ ನಿರ್ದೇಶಕಿ ಯಶೋಧ ಬೋಪಣ್ಣ ಈ ಒಂದು ಫಲಿತಾಂಶವನ್ನ ಇವತ್ತು ಪ್ರಕಟಗೊಳಿಸಿದ್ರು. ಪ್ರಮುಖವಾಗಿ ಇವತ್ತಿನ ಎಸ್ಎಸ್ಎಲ್ಸಿ ರಿಸಲ್ಟ್ನ ಪ್ರಮುಖ ಹೈಲೈಟ್ಸ್ ಗಳನ್ನ ನೋಡ್ತಾ ಹೋಗೋದಾದ್ರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಫಲಿತಾಂಶದಲ್ಲಿ ಮತ್ತಷ್ಟು ಕುಸಿತವನ್ನ ಕಂಡಿರುವಂತದ್ದು. ನಿನ್ನೆ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲೂ ಕೂಡ ಸುಮಾರು 5% ಕುಸಿತವನ್ನ ಕಂಡಿತ್ತು. ಇವತ್ತು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಸುಮಾರು ಕಳೆದ ವರ್ಷ
ವರ್ಷಕ್ಕೆ ಹೋಲಿಸಿದ್ರೆ 8% ಅಷ್ಟು ಕುಸಿತವನ್ನ ಕಂಡಿರುವಂತದ್ದು. ಕಳೆದ ವರ್ಷ ಸುಮಾರು 75% ಅಷ್ಟು ರಿಸಲ್ಟ್ ಬಂದಿತ್ತು. ಆದರೆ ಈ ವರ್ಷ ಕೇವಲ 67%ಗೆ ಮಾತ್ರ ಸೀಮಿತವಾಗಿರುವಂತದ್ದು. ಇನ್ನುಳಿದಂತೆ ನಿರೀಕ್ಷೆಯಂತೆಯೇ ಈ ವರ್ಷವೂ ಕೂಡ ಬಾಲಕರಿಗಿಂತ ಬಾಲಕಿಯರೇ ಮೇಲುಗೈಯನ್ನ ಸಾಧಿಸಿರುವಂತದ್ದು. ಬಾಲಕಿಯರ ಪರ್ಸೆಂಟೇಜ್ ನೋಡ್ತಾ ಹೋದ್ರೆ 80% ಇದೆ. ಇನ್ನ ಬಾಲಕರ ಪರ್ಸೆಂಟೇಜ್ ನೋಡ್ತಾ ಹೋದ್ರೆ ಕೇವಲ 70% ಅನ್ನು ಮಾತ್ರ ಇರುವಂತದ್ದು. ಜೊತೆಗೆ ಗ್ರಾಮಾಂತರ ಪ್ರದೇಶಗಳು, ನಗರ ಪ್ರದೇಶಗಳು ಅಂತ ಇವೆರಡಕ್ಕೆ ಡಿಫರೆನ್ಸ್ ಅನ್ನು ನೋಡ್ತಾ ಹೋಗೋದಾದ್ರೆ ನಗರ ಪ್ರದೇಶವನ್ನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಈ ಬಾರಿ ಓವರ್ಟೇಕ್ ಅನ್ನ ಮಾಡಿರುವಂತದ್ದು. ನಗರ ಪ್ರದೇಶದ ವಿದ್ಯಾರ್ಥಿಗಳು ಕೇವಲ 72%ಗೆ ಸೀಮಿತವಾಗಿದ್ರೆ, ಇನ್ನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸುಮಾರು 76% ಅಷ್ಟನ್ನು ಪಡೆದಿರುವಂತದ್ದು. ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ ಕಳೆದ ವರ್ಷಕ್ಕಿಂತ ಈ ಬಾರಿ ಇನ್ನಷ್ಟು ಕಳಪೆ ಸಾಧನೆ ಕಂಡು ಬಂದಿರುವಂತದ್ದು. ಕಳೆದ ವರ್ಷಕ್ಕಿಂತ ಸುಮಾರು 8% ಕುಸಿತವನ್ನ ಕೂಡ ಕಂಡಿರುವಂತದ್ದು. ಹಾಗೆ ಒಟ್ಟಾರೆಯಾಗಿ ಇಂಡಿವಿಜುವಲ್ ಅಂದ್ರೆ ವೈಯಕ್ತಿಕ ಒಂದು ಫಲಿತಾಂಶವನ್ನ ನೋಡ್ತಾ ಹೋಗೋದಾದ್ರೆ ಈ ಬಾರಿ ಸುಮಂತ್ ಹೆಗಡೆ ಸೇರಿದಂತೆ ಒಟ್ಟು 3 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನ ಪಡೆದಿರುವಂತದ್ದು. ಇನ್ನ 6 ಜನ ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನವನ್ನ ಪಡೆದಿದ್ರೆ, ಅಂದ್ರೆ 624 ಮಾರ್ಕ್ಸ್ಗಳು. 9 ಜನ ವಿದ್ಯಾರ್ಥಿಗಳು ತೃತೀಯ ಸ್ಥಾನ 623 ಅಂಕಗಳನ್ನ ಪಡೆದಿರುವಂತದ್ದು. ಹಾಗೆ ಜಿಲ್ಲಾವಾರು ಫಲಿತಾಂಶವನ್ನು ಕೂಡ ನಾವು ನೋಡ್ತಾ ಹೋಗೋದಾದ್ರೆ ನಿನ್ನೆ ದ್ವಿತೀಯ PUC ಫಲಿತಾಂಶದಲ್ಲೂ ಕೂಡ ಉಡುಪಿ ಪ್ರಥಮ ಸ್ಥಾನ, ದಕ್ಷಿಣ ಕನ್ನಡ 2ನೇ ಸ್ಥಾನವನ್ನ ಪಡೆದಿತ್ತು, ಬೀದರ್ ಕೊನೆಯ ಸ್ಥಾನವನ್ನ ಪಡೆದಿತ್ತು. SLC ಫಲಿತಾಂಶದಲ್ಲೂ ಕೂಡ ಇವತ್ತು ಅದೇ ರಿಪೀಟ್ ಆಗಿದೆ. ಉಡುಪಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ, ದಕ್ಷಿಣ ಕನ್ನಡ 2ನೇ ಸ್ಥಾನವನ್ನ ಪಡೆದುಕೊಂಡಿರುವಂತದ್ದು. ಹಾಗೆ ಬೀದರ್ ಕೊನೆಯ ಸ್ಥಾನಕ್ಕೆ ಉಳಿದಿರುವಂತದ್ದು. ದ್ವಿತೀಯ PUC ಫಲಿತಾಂಶದಲ್ಲೂ ಕೂಡ ಬೀದರ್ ಕೊನೆಯ ಸ್ಥಾನಕ್ಕೆ ಸೀಮಿತವಾಗಿತ್ತು. ಇನ್ನು ಬೆಂಗಳೂರು ನಗರ ಪ್ರದೇಶದ ಒಂದು ಇದನ್ನ ಫಲಿತಾಂಶವನ್ನ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ಫಲಿತಾಂಶ ಈ ಬಾರಿ ಸಾಕಷ್ಟು ಕಳಪೆ ಮಟ್ಟದಲ್ಲಿ ಕೂಡಿರುವಂತದ್ದು. ನಿನ್ನೆ ದ್ವಿತೀಯ PUC ಫಲಿತಾಂಶದಲ್ಲಿ 4, 5, 6ನೇ ಸ್ಥಾನದಲ್ಲಿತ್ತು. ಆದರೆ ಇವತ್ತು ಸಾಕಷ್ಟು ಕುಸಿತವನ್ನ ಕಂಡಿರುವಂತದ್ದು ಬೆಂಗಳೂರು ನಗರ ಪ್ರದೇಶದ ವಿದ್ಯಾರ್ಥಿಗಳು. ಒಟ್ಟಾರೆ ಹೈಲೈಟ್ಸ್ ಅನ್ನು ನೋಡ್ತಾ ಹೋಗೋದಾದ್ರೆ ಕಳೆದ ವರ್ಷಕ್ಕಿಂತ ಈ ಬಾರಿ SLC ಫಲಿತಾಂಶ ಕಳಪೆ ಸಾಧನೆ ಆಗಿರುವಂತದ್ದು. ಬಾಲಕಿಯರ್ ಮೇಲುಗೈಯನ್ನ ಸಾಧಿಸಿರುವಂತದ್ದು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ನಗರ ಪ್ರದೇಶದ ವಿದ್ಯಾರ್ಥಿಗಳನ್ನ ಓವರ್ಟೇಕ್ ಅನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಮತ್ತೆ ಪ್ರಮುಖ ವಿಚಾರಗಳು ನೋಡ್ತಾ ಹೋಗೋದಾದ್ರೆ ಸುಮಾರು 90 ಶಾಲೆಗಳು ಶೂನ್ಯ ಫಲಿತಾಂಶವನ್ನು ಕೂಡ ಕಂಡಿವೆ. ನಿನ್ನೆ ದ್ವಿತೀಯ PUC ಫಲಿತಾಂಶದಲ್ಲಿ 132 ಕಾಲೇಜುಗಳು ಶೂನ್ಯ ಫಲಿತಾಂಶವನ್ನು ಕಂಡಿದ್ವು. ಇವತ್ತು ಕೂಡ ಸಾಕಷ್ಟು ಶಾಲೆಗಳು ಕೂಡ ಶೂನ್ಯ ಫಲಿತಾಂಶವನ್ನು ಕೂಡ ಕಂಡಿರುವಂತದ್ದು. ಅಂತಹ ಶಾಲೆಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತಹ ಭರವಸೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಸಚಿವರಾಗಿರುವಂತಹ ತನ್ವೀರ್ ಸೇಠ್ ಅವರು ಕೂಡ ನೀಡಿದ್ರು. ಸಬಿತಾ, ಧನ್ಯವಾದ ಸುಬ್ರಹ್ಮಣ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಇವಿಷ್ಟು ಅಂದ್ರೆ ಈ ವರೆಗಿನ ಒಟ್ಟಾರೆ ಫಲಿತಾಂಶದ ಅಪ್ಡೇಟ್ಸ್ಗಳು, ಅಂದ್ರೆ ಎಷ್ಟರ ಮಟ್ಟಿಗೆ ಯಾರ್ಯಾರು ಪರ್ಸೆಂಟೇಜ್ ವೈಸ್ ತಗೊಂಡಿದ್ದಾರೆ. 3 ಮಂದಿ ವಿದ್ಯಾರ್ಥಿಗಳು 625ಕ್ಕೆ 625 ಗಳಿಸುವ ಮೂಲಕ ನಿಜವಾಗ್ಲೂ ಮಾದರಿಯಾಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಮತ್ತೊಬ್ಬ ಪ್ರತಿನಿಧಿ ಶಶಿರೇಖಾ ನೇರ ಸಂಪರ್ಕದಲ್ಲಿ. ಶಶಿರೇಖಾ, ಆಲ್ಮೋಸ್ಟ್ ಈಗ ಫಲಿತಾಂಶ ಬಂದಾಯ್ತು, ಕಡಿಮೆ ತೆಗೆದುಕೊಂಡವರಾಗಿಯೋ ಎಲ್ಲ ಆಯ್ತು. ಈಗ ಅಂದ್ರೆ ಅನುತ್ತೀರ್ಣ ಆದವರ ಕತೆ ಏನು ಅಂತ, ಅಂದ್ರೆ ಪೂರಕ ಪರೀಕ್ಷೆ ಯಾವಾಗ ನಡೆಯುತ್ತೆ ಆ ವಿದ್ಯಾರ್ಥಿಗಳಿಗೆ ಅಂತ? ಸಬಿತಾ, ಇದೇ 28ಕ್ಕೆ ಪೂರಕ ಪರೀಕ್ಷೆಗಳು ಆರಂಭವಾಗ್ತಿವೆ. 12 ದಿವಸ ಪರೀಕ್ಷೆ ನಡೆಯುತ್ತೆ. ಯಾರು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ರು ಅವರು ಆತಂಕ ಪಟ್ಕೋಬೇಕಾಗಿಲ್ಲ. ಪೂರಕ ಪರೀಕ್ಷೆಗಳು ಇನ್ನೇನು ನಡೆಯೋದ್ರಿಂದ ಅವರು ಯಾವುದೇ ಆತಂಕಗೊಳ್ಳದೆ ಮತ್ತೆ ಪರೀಕ್ಷೆಯಲ್ಲಿ ಭಾಗವಹಿಸಿ ಇನ್ನೂ ಅವರಿಗೆ ಅವಕಾಶ ಇದೆ ಓದ್ಕೊಂಡು ಪೂರಕ ಪರೀಕ್ಷೆಯಲ್ಲಿ ಸಮರ್ಥವಾಗಿ ತಮ್ಮ ಪರೀಕ್ಷಾ ಒಂದು ಫಲಿತಾಂಶವನ್ನು ಮತ್ತೆ ಪಡೆದುಕೊಳ್ಳಕ್ಕೆ ಸಾಧ್ಯತೆ ಇದೆ ಅಂತ ಇಂದು ಶಿಕ್ಷಣ ಸಚಿವರು ಹೇಳಿದ್ದಾರೆ. ಜೊತೆಗೆ ಏನಂದ್ರೆ ಈ ಶಿಕ್ಷಣದಲ್ಲಿ ಮತ್ತಷ್ಟು ಏನು ಈ ಸರಿ ಫಲಿತಾಂಶ ಕುಸಿತ ಆಗಿದೆ. ನಿನ್ನೆ ಸಹ ಫಲಿತಾಂಶ 5% ಕಡಿಮೆ ಆಗಿದ್ದು ಇವತ್ತು SSLCಯಲ್ಲಿ 8.5% ಫಲಿತಾಂಶ ಕಡಿಮೆ ಆಗಿದೆ. ಇದಕ್ಕೆ ಕಾರಣ ಏನಂದ್ರೆ ಈ ಸರಿ ಪರೀಕ್ಷೆಯನ್ನ ಕರ್ನಾಟಕ ಸೆಕ್ಯೂರ್ ಎಕ್ಸಾಮಿನೇಷನ್ ಸಿಸ್ಟಮ್ ಅಡಿ ನಡೆಸಲಾಗಿತ್ತು. ಆ ಸಿಸ್ಟಮ್ ನಡಿ ನಡೆಸಿದಾಗ ಎಲ್ಲವೂ ಮಾನಿಟರ್ ಆಗಿತ್ತು. ಹಾಗಾಗಿ ಯಾವುದೇ ಅಕ್ರಮಕ್ಕೆ ಅವಕಾಶ ನೀಡಲಾಗಿಲ್ಲ. ಈಗ ಏನ್ ಫಲಿತಾಂಶ ಬಂದಿರೋದು ನೈಜವಾದ ಫಲಿತಾಂಶ. ಆ ಫಲಿತಾಂಶವನ್ನು ನಾವು ಒಪ್ಕೊಳ್ಬೇಕು. ಈ ಫಲಿತಾಂಶ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಇನ್ನೊಂದು ಸುಧಾರಣೆ ಕಾಣಬೇಕಂದ್ರೆ ಮುಂದಿನ ದಿನಗಳಲ್ಲಿ ಮುಖ್ಯವಾಗಿ ಶಿಕ್ಷಕರಿಗೆ ವಿಶೇಷವಾದ ತರಬೇತಿ ನೀಡಲಾಗುವುದು. ಆ ಶಿಕ್ಷಕರಿಂದ ವಿಶೇಷ ತರಬೇತಿ ಪಡೆದಂತ ಮಕ್ಕಳು ಮತ್ತಷ್ಟು ಉತ್ತಮ ಫಲಿತಾಂಶವನ್ನ ನೀಡ್ತಾರೆ ಅಂತ ಹೇಳಿ ಸಚಿವರು ಆಶಯವನ್ನು ವ್ಯಕ್ತಪಡಿಸಿದ್ರು. ಸಬಿತಾ, ಧನ್ಯವಾದ ಶಶಿರೇಖಾ ನಿಮ್ಮೆಲ್ಲ ಮಾಹಿತಿಗಾಗಿ.